ನಮಸ್ಕಾರ. ನಾನು ನಿಮ್ಮ ವಿಜಯ ಅಮೃತರಾಜ್. ನಿನ್ನೆ ದಿನ ನಿಮಗೆ ಮೈಂಡ್ ಗೇಮ್ ಮಾಡೋಕ್ಕೆ ಬಂದಿರೋರ ಹತ್ರ ಹೇಗೆ ವರ್ತಿಸಬೇಕು, ಇಲ್ಲ ಅನ್ನೋ ಶಬ್ದದಿಂದ ನೀವು ಹೇಗೆ ದೂರ ಆಗಬೇಕು, ಅಂಥವರಿಂದ ಹೇಗೆ ಪಾರಾಗಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ನೀವು ಇಲ್ಲ ಅಂದ ತಕ್ಷಣ ಅವ್ರ ಮೈಂಡ್ ಗೇಮ್ ನಿಲ್ಲಿಸ್ಬಿಡ್ತಾರ? ಖಂಡಿತ ಇಲ್ಲ. ಅವ್ರ ಮೈಂಡ್ ಗೇಮ್ನಲ್ಲಿ ಮಾಸ್ಟರ್ ಇದ್ದರೂ ಇಲ್ಲದೇ ಇದ್ದರೂ ತಮ್ಮ ಆಟನ ಪುನಃ ಶುರು ಮಾಡ್ತಾರೆ. ಹಾಗಾದರೆ ಅವರಿಗೆ ಮುಂದಿರುವ ಅಸ್ತ್ರ ಯಾವುದು ಗೊತ್ತಾ? ಅದರ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಿದ್ದೀನಿ. ಕಳೆದ ವಿಡಿಯೋದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ, ಧನ್ಯವಾದಗಳು. ಅದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿರಿ. ಕಾರಣ ವಿಷಯಗಳು ಗೊತ್ತಾಗಲಿ, ಅವರು ಕೂಡ ಸೇಫಾಗಿ ಜೀವನ ಕಳೀಲಿ ಅಂತ ಅಷ್ಟೇ ಮಾಡ್ತಿರ್ತಾನೆ. ಹಾಗಾದರೆ ಅವರ ಮುಂದಿನ ಅಸ್ತ್ರ ಯಾವುದು ಅಂದರೆ, ಏನಪ್ಪ ನಿನಗೇನು ಹೇಳಿದ್ರು ಇಲ್ಲ ಅಂತಿದ್ದಿ, ಇನ್ಕಾರ ಮಾಡ್ತಿದ್ದಿ, ಕರೆದ್ರೆ ಬರಲ್ಲ ಅಂತಿದ್ದಿ, ಸಮಯ ಇಲ್ಲ ಅಂತಿದ್ದಿ, ತುಂಬ ಚೇಂಜ್ ಆಗಿಬಿಟ್ಟಿದೆ ಕಣೋ, ಬಹಳಷ್ಟು ಬದಲಾಗಿಬಿಟ್ಟಿದೆಯಪ್ಪ. ಇದು ಇವರ ದೊಡ್ಡ ಅಸ್ತ್ರ. ಇದನ್ನು ಬದಲಾವಣೆ ಅಂದ್ಕೊತೀರಾ ಅಥವಾ ಅವನತಿಯ ವಿಷಯ ಹೇಳ್ತಾ ಇದ್ದಾರೆ ಅಂದ್ಕೊತೀಯ? ಎರಡಕ್ಕೂ ಟ್ರೈ ಮಾಡ್ತಾರೆ ಅವರು. ಒಂದು ಬದಲಾಗಿದ್ದೀಯಾ ಅಂದರೆ ಅದು ಬದಲಾವಣೆ ಅಂದ್ಕೊಂಡ್ರು ಓಕೆ, ಅಥವಾ ನೀನು ಕೆಟ್ಟು ಹೋಗಿದ್ದೀಯಾ ಅಂತ ಅರ್ಥದಲ್ಲಿ ಬಳಸಿದ್ರು ಓಕೆ. ಆದರೆ ಅವರು ಅದು ಬಳಸುವುದು ಇದು ಒಂದು ಅಸ್ತ್ರ ಅಂತ ಗೊತ್ತಾದ ಮೇಲೆ ನಮಗೆ ಅವರು ನಿಮ್ಮನ್ನು ಎಷ್ಟೇ ಬದಲಾಗಿದ್ದೀಯಾ, ಮೊದಲಂತಿಲ್ಲ ಅಂತ ಎಷ್ಟೇ ಹತ್ತಿರ ಬಂದು ಗೋಗರಿದ್ರು, ನಿಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡಿದರು, ಕಾಮೆಂಟ್ ಹಾಕಿದರು, ಏನೇ ಮಾಡಿದರು ತಲೆ ಕೆಡಿಸ್ಕೋಬೇಡಿ. ಅವರಿಂದ ಒಂದು ಸಣ್ಣ ಸ್ಮೈಲ್ ಕೊಟ್ಟು ದೂರ ಇದ್ಬಿಡಿ. ಇಲ್ಲಾಂದರೆ ಅವರು ಈ ಅಸ್ತ್ರವನ್ನೇ ಬಂಡವಾಳ ಮಾಡಿಕೊಂಡು ನೀವು ಇಲ್ಲ ಅಂದರೂ ಕೂಡ ನಿಮ್ಮ ಗಡಿ ಒಳಗೆ ಬಂದು ನಿಮ್ಮನ್ನು ಮತ್ತೆ ಆಟ ಆಡಿಸ್ತಾರೆ. ಓಕೆನಾ? ಬಿ ಸೇಫ್. ಇದು ಬಹಳ ಕೆಟ್ಟ ದುನಿಯಾ ಅಂದರೂ ಕೂಡ ನಾವು ನೀವು ಸೇರಿ ಸರಿ ಮಾಡ್ಬೋದಲ್ವಾ? ಮೈಂಡ್ ಗೇಮ್ ಹೇಗೇ ಇರಲಿ, ಯಾರೇ ಆಡಲಿ, ಒಂದು ಆಟ ನಾವು ಆಡೋಣ. ಓಕೆನಾ? ಬಾಯ್. Hello